ಮಾವ ನಿಮ್ಗೆ ಶುಗರ್ ಇದೆ ಅಲ್ವಾ ಮಾವ? ಅದಕ್ಕೆ ಸ್ವೀಟ್ ನ ಸ್ವಲ್ಪ ಹಾಕ್ತೀನಿ. ಆಯ್ತಮ್ಮ. ಬಾಯಿ ಚಪ್ಪಲಕ್ಕೆ ಒಂದಿಷ್ಟು ತಿಂದ್ರೆ ಸಾಕು. ಆದ್ರೆ ಇವತ್ತಂತೂ ನೀನು ಮಾಡಿರೋ ಸಾಂಬಾರಲ್ಲೇ ಪೂರ್ತಿ ಊಟ ಮಾಡ್ಕೊಂಡು ಡಿಸೈಡ್ ಮಾಡ್ಬಿಟ್ಟಿದ್ದೆ. ಸಂಜು ಪಾಯಸ ಹಾಕ್ಸ್ಕೊಳ್ಳೋ, ನೀನು ಹೆಂಡತಿ ಮಾಡಿರೋದು ಸಖತ್ತಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಏನಮ್ಮ ಇದು ರಸಮ್ ಹಾಕ್ತಿದ್ಯಾ? ಮೊದಲು ಸಾಂಬಾರ್ ಹಾಕ್ಬಿಟ್ಟು ಆಮೇಲೆ ರಸಮ್ ಹಾಕ್ಬೇಕಲ್ವಾ? ಮಾವ ಸಾಂಬಾರ್ ಇಲ್ಲ ಮಾವ. ಇಲ್ಲ ಅಂದ್ರೆ ಅಲ್ಲಮ್ಮ, ಅಲ್ಲಿ ಹಾಲಲ್ಲಿ ಕೂತಾಗ ಗಮ್ ಅಂತ ವಾಸನೆ ಹೊಡಿತಾ ಇತ್ತು. ಅದ್ರಲ್ಲಿ ಅರ್ಧ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡ್ರಿ ಇಲ್ಲ ಅಂತಿದ್ಯಲ್ಲ. ಸಾಂಬಾರೇನೋ ಚೆನ್ನಾಗಿತ್ತು ಮಾವ, ಆದ್ರೆ ಅದ್ರಲ್ಲಿ ಊಟ ಮಾಡೋ ಅದೃಷ್ಟ ನಮ್ಗೆ ಯಾರಿಗೂ ಇಲ್ಲ ಮಾವ. ಯಾಕೋ? ಯಾಕೆ ಅಂತಂದ್ರೆ ಮನೇಲೇ ಇರ್ತಾವಲ್ಲ ಹಿತಶತ್ರುಗಳು, ಅವ್ರಗಳ ಕಾಟ ಜಾಸ್ತಿ ಆಗಿದೆ ಮಾವ. ಅದಂದ್ರೆ ಏನಮ್ಮ ಅರ್ಥ? ಹಂಗಂತಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ಮಾವ, ಮನೇಲಿ ಹಲ್ಲಿಗಳಿರುತ್ತಲ್ಲ ಅವುಗಳನ್ನ ಹಿತಶತ್ರುಗಳು ಅಂತಂದೆ. ಸಾಂಬಾರಲ್ಲಿ ಹಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಸದ್ಯ ಮೊದ್ಲೇ ನೋಡ್ಕೊಂಡೆ ನಾನು, ಅದಕ್ಕೆ ಸಾಂಬಾರ್ನೆಲ್ಲ ಚೆಲ್ಬಿಟ್ಟೆ ಮಾವ. ಪರವಾಗಿಲ್ಲ ಬಿಡಮ್ಮ, ಹೊಟ್ಟೆ ತುಂಬಕ್ಕೆ ಸಾಂಬಾರಲ್ಲೇ ತಿನ್ಬೇಕು ಅಂತೇನಿಲ್ಲ, ರಸಮಲ್ಲಿ ತಿಂದ್ರು ಹೊಟ್ಟೆ ತುಂಬುತ್ತೆ. ತುಂಬಾ ತುಂಬಾ ಚೆನ್ನಾಗಿದೆ ರಸಮ್ಮ. ಗೀತಾ, ದೇವರು ನಿನಗೆ ವಿದ್ಯೆಯನ್ನು ಕೊಟ್ಟಿದ್ದಾನೆ, ಹಾಗೆ ಅಡಿಗೆ ಮಾಡೋ ಒಳ್ಳೆ ಕೈಗುಣನು ಕೊಟ್ಟಿದ್ದಾನೆ. ನಮ್ ಸಂಜು ಪುಣ್ಯ ಮಾಡಿದ್ದ. ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟು ಹಣ ಇದ್ರಿ ಏನಮ್ಮ, ರುಚಿ ರುಚಿಯಾಗಿ ಹೊಟ್ಟೆ ತುಂಬ ಊಟ ಮಾಡೋ ಯೋಗ ಇರಬೇಕಲ್ವಾ? ಅದಕ್ಕೆ ಹಾಗೆ ಹೇಳಿದೆ. ನನಗಂತೂ ನೀನು ಈ ಮನೆಗೆ ಬಂದ್ಮೇಲೆ ಆ ಯೋಗ ಸಿಕ್ಕಿದೆ. ನೀವು ಸಿಪ್ಪೆ ತಿಂದು ಹಣ್ಣನ್ ಬಿಸಾಕ್ತೀರಾ ಅಲ್ವಾ? ಏನೇ ನಿನ್ ಮಾತಿನ ಅರ್ಥ? ಅದೇ ಅತ್ತೆ, ನೀವ್ ಮಾಡೋ ಕೆಲ್ಸ, ಯೋಚನೆ ಮಾಡೋ ರೀತಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈಗ ನೀವ್ ಮಾಡೋದು ಅದನ್ನೇ ಅಲ್ವಾ? ಹಣ್ಣನ್ ಬಿಸಾಕಿ ಸಿಪ್ಪೆ ತಿಂತೀರಾ ಅಲ್ವಾ? ಹಣ್ಣನ್ ಬಿಸಾಕಿ ಸಿಪ್ಪೆ ತಿನ್ನಕ್ಕೆ ನನ್ಗೇನ್ ಹುಚ್ಚಿಡ್ದಿದ್ಯಾ? ಹುಚ್ಚಿಡ್ದಿಲ್ಲ ಅಂತ ಹೇಳಿದಿದ್ರೆ ಮಾಡಿರೋ ಸಾಮಾನ್ಯ ಯಾಕೆ ಬಿಸಾಕ್ತಾ ಇದ್ರಿ ನೀವು? ನೀನೇನ್ ಮಾತಾಡ್ತಾ ಇದೀಯ ನಂಗೆ ಗೊತ್ತಿಲ್ಲ. ಕಳ್ಳಾಟಕ್ಕೂ ಮಳ್ಳಾಟಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ ಅತ್ತೆ. ನೀವು ವಯಸ್ಸಲ್ಲಿ ದೊಡ್ಡವರು, ನೀವಿಂತ ಸಣ್ಣ ಕೆಲ್ಸಕ್ಕೆ ಕೈ ಹಾಕ್ಬಾರ್ದಾಗಿತ್ತು ಅತ್ತೆ. ಹೌದು ಕಣೆ, ಹೌದು, ಸಣ್ಣ ಕೆಲ್ಸ ಮಾಡಿದೀನಿ. ಏನೀಗ? ನಿಮ್ಮಿಂದ ಈ ತರ ಮಾತುಗಳು ಬರಬಾರ್ದು ಅತ್ತೆ. ಯಾಕೆಂದ್ರೆ ನಿಮ್ ಸ್ಥಾನಕ್ಕೆ, ನಿಮ್ ಘನತೆಗೆ ಇಂಥ ಮಾತುಗಳು ಯಾವುದೇ ಗೌರವ ತಂದ್ಕೊಡೋದಿಲ್ಲ. ನಾನ್ ಏನಾದ್ರೂ ನೀವು ಮಾಡಿರೋ ಈ ಸಣ್ಣ ಕೆಲ್ಸನ ಮಾವನವ್ರ ಹತ್ರ ಹೇಳಿದಿದ್ರೆ ನಿಮಗ್ ಗೌರವ ಇರ್ತಾ ಇತ್ತಾ?
ಎಲ್ಲರ ಎದುರುಗಡೆ ನೀವು ತಲೆ ಬಗ್ಸ್ ನಿಂತ್ಕೋಬೇಕಾಗಿತ್ತು. ಅತ್ತೆ, ನೀವು ವಯಸ್ಸಲ್ಲಿ ದೊಡ್ಡವರು. ಈ ಮನೆಯಲ್ಲಿ ಏನಾದ್ರು ತಪ್ಪು ನಡೀತಾ ಇದ್ರೆ ನೀವು ಅದನ್ನ ಸರಿಪಡಿಸಿ ಎಲ್ಲರನ್ನೂ ಸರಿ ದಾರಿನ ನಡೆಯೋ ಹಾಗೆ ಮಾಡ್ಬೇಕಾಗಿರೋ ನೀವೇ ಈ ತರ ಸಣ್ಣ ಕೆಲ್ಸ ಕೈ ಹಾಕಿದ್ರೆ ಸರಿನಾ ಅತ್ತೆ? ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿದಾನೆ ಅನ್ನೋದು ಮುಖ್ಯ ಅಲ್ಲ ಅತ್ತೆ, ಅವ್ನ್ ಬದುಕಿದಾಗ ಎಷ್ಟು ಒಳ್ಳೆ ಕೆಲ್ಸಗಳು ಮಾಡಿದಾನೆ ಅನ್ನೋದು ಮುಖ್ಯ. ನನಗೆ ಬುದ್ಧಿ ಹೇಳಕ್ ಬರ್ತೀಯೇನೆ? ಬುದ್ಧಿ ಇಲ್ಲ ಅಂತ ಗೊತ್ತಾದ್ಮೇಲೆ ಬುದ್ಧಿ ಹೇಳಲೇಬೇಕು ಅತ್ತೆ. ಯಾವತ್ತು ಕಾಯೋ ಕೆಲಸ ಮಾಡಿ ಅತ್ತೆ, ಕಳಿಯೋ ಕೆಲಸ ಮಾಡಬೇಡಿ. ಹಾಗೇನಾದ್ರೂ ಮಾಡ್ತಾ ಇದ್ರೆ ನೀವು ಒಂದಲ್ಲ ಒಂದಿನ ಕಳ್ದೋಗ್ತೀರಾ. ಎಲ್ಲ ರೆಡಿ ಆಯ್ತು. ಏ ಗಜ, ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಬರೋ, ಕೇಕ್ ಕಟ್ ಮಾಡ್ಲಿ. ಕೈಯಾಕ್ ಯಾರು ಬರೋದು ಬೇಡ, ನಾನೇ ಬಂದೆ. ಬಾರ ಗಜ. ನಿಜವಾಗ್ಲೂ ರಾಜ್ಕುಮಾರ್ ಅಂತಾರನೇ ಕಾಣ್ತಿದ್ರ. ನಂದೇ ದೃಷ್ಟಿ ಸಾಗೋ ಹಾಗಿದೆ. ಕೇಕ್ ಕಟ್ ಮಾಡಿ ಮಾವ. Happy birthday to you. Happy birthday to you. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ ಎಂದೆಂದಿಗೂ ನಗುತ್ತಿರು ನೀನು ನಿನ್ನ ನಗುವಲ್ಲೇ ನಗುವೆನು ನಾನು. ಮುಂದಿನ ಕಾರ್ಯಕ್ರಮ ಏನ್ ಗೊತ್ತಾ? ಏನಪ್ಪಾ ಅದು? ಎಲ್ಲ ಹೆಂಗಸರು ತಮ್ಮ ಗಂಡಂದ್ರ ಬಗ್ಗೆ 4 ಮಾತಾಡ್ಬೇಕು. ಒಳ್ಳೆ ಐಡಿಯಾಪ್ಪ, ಸೂಪರ್ ಆಗಿರುತ್ತೆ. ಅದ್ರ ಪ್ರಾರಂಭ ಅಯ್ಯೋ ಇಲ್ಲ ಇಲ್ಲ, ನಾನ್ ಮಾತಾಡಲ್ಲ. ಯಾಕೆ ಮಾಧುರಿ ಅಷ್ಟೊಂದು ನಾಚ್ಕೋತೀಯ? 30 ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಇನ್ನೂ ನಾಚಿಕೆನ? ನಾನು ಇವ್ರನ್ನ ಮದ್ವೆ ಆಗಿ ಬಂದಾಗ ಇವ್ರನ್ನ ಕಂಡ್ರೆ ತುಂಬಾ ಭಯ. ಇವ್ರದ್ದು ದುಡುಕು ಸ್ವಭಾವ ನನ್ಗೆ ಇಷ್ಟನೇ ಆಗಲ್ಲ. ಇವ್ರನ್ನ ಒಂದ್ ಸಿನಿಮಾ ಕರ್ಕೊಂಡು ಹೋಗಿ ಅಂತ ಕೇಳ್ದೆ. ಆ ಸಿನಿಮಾದಲ್ಲಿದ್ದ ಹೀರೋಗೆ ವಯಸ್ಸಾಗಿ ಸತ್ತು ಹೋದ್ರು. ನನ್ನನ್ನು ಕರ್ಕೊಂಡೇ ಹೋಗ್ಲಿಲ್ಲ. ಯಾಕ್ರಿ ನೀರ್ ಬೇಕಾ? ಬೇಡ. ಅವತ್ತಿಂದ ಇವ್ರನ್ನೇನು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಇವ್ರಿಗೆ ರಾತ್ರಿ ಆದ್ರೆ ಸಾಕು, ಒಂದು ಜಗ್ಗು, ಒಂದು ಗ್ಲಾಸು, ಅದು ಎಂಥದ್ದು ಎಣ್ಣೆ ಅಲ್ವೇನಾ, ಅದಿದ್ರೆ ಸಾಕು ಇವ್ರಿಗೆ. ನನಗದು ಇಷ್ಟನೇ ಆಗೋದಿಲ್ಲ. ಇವರು ರಾತ್ರಿ ಹೊತ್ತು ಗೊರಕೆ ಹೊಡಿತಾರೆ, ಗೊರ್ರ 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 ಅಂತ. ಆ ಸೌಂಡ್ ಕೇಳಿಸ್ಕೊಂಡ್ರೆ ದೇಶಾಂತರ ಹೋಗ್ಬಿಡೋಣ ಅನ್ಸುತ್ತೆ. ಹೋಗಿಲ್ಲ ನಾನಿನ್ನ. ಇಲ್ಲ, ಇವ್ರ ಜೊತೆನೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡು. ಇವರು ಮನೇಲಿ ಊಟ ಮಾಡ್ತಾ ಇದ್ರೆ ಪಕ್ಕದ ಹಳ್ಳಿಯಿಂದ ಫೋನ್ ಬರುತ್ತೆ, ಅಮ್ಮರೇ ಮನೇಲಿ ಯಜಮಾನ್ ಊಟ ಮಾಡ್ತಾ ಇದಾರ ಅಂತ. ಅಷ್ಟು ಸೌಂಡು. ಇವ್ರ ಜೊತೆ ಮದ್ವೆಲ್ಲಿ ಎಲ್ಲಾದ್ರೂ ಊಟ ಕೂತ್ಕೊಳ್ಳೋಣ ಅಂದ್ರೆ ನನ್ಗೊಂಥರ ಮುಜುಗರ. ಅಕ್ಕಪಕ್ಕದವ್ರು ಏನ್ ಅನ್ಕೋತಾರ, ಫೋನ್ ಮಾಡ್ತಾರಲ್ಲ ಅಲ್ಲಿ ಕೇಳುತ್ತೆ. ಆಮೇಲೆ ರೀ ಮುಗಿತಾ ಇನ್ನೂ ಏನಾದ್ರೂ ಉಳಿಸಿದ್ಯಾ? ಇಲ್ಲ ರೀ, ಒಳ್ಳೆ ಗುಣ ಹೇಳು ಅಂತಿದ್ರಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಗುಣ. ಎಲ್ಲ ಹೆಂಡ್ತಿರು ಗಂಡಂದ್ರಲ್ಲಿ ರಾಮನ್ ಹುಡುಕ್ತಾರೆ, ನೀನ್ ರಾವಣ ಕಂಸನ್ ಹುಡುಕ್ತೀಯಲ್ಲ. ಅಯ್ಯೋ ಇಲ್ಲ ರೀ. ಇನ್ನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೋ ಗೊತ್ತಿಲ್ಲ.
ಇನ್ನೂ ಏನಾದ್ರು ಉಳಿಸ್ಕೊಂಡಿದ್ರೆ ಹೇಳು, ಇವತ್ತೇ ಮುಗಿದೋಗ್ಬಿಡ್ಲಿ ಒಂದೇ ಸಲಕ್ಕೆ. ಇನ್ನೇನಿಲ್ಲ, ಎಲ್ಲ ಹೇಳ್ಬಿಟ್ಟೆ. ಮುಂದಿನ ಸರದಿ ಯಾರ್ದು? ಇನ್ಯಾರ್ದು ಮಾವ, ನಮ್ ಮನೆ ಹಿರಿ ಸೊಸೆ ಲೀಲಕ್ಕಂದು. ಬಾಮ ಲೀಲಾ, ನೀನಾದ್ರೂ ನಿನ್ನ ಗಂಡನ ಬಗ್ಗೆ ಒಂದ್ ನಾಲ್ಕು ಒಳ್ಳೆ ಮಾತಾಡು ಬಾ. ನಮ್ಮ ಯಜಮಾನ್ರು ಸಿಡಕ್ ಸ್ವಭಾವದವರು, ಯಾವತ್ತೂ ಮನ್ಸ್ ಬಿಚ್ಚಿ ಮಾತಾಡ್ಲೇ ಇಲ್ಲ. ನಾನು ಇವತ್ತವರೆಗೂ ಅವ್ರ ಹತ್ರ ಏನೂ ಕೇಳಲಿಲ್ಲ. ಅವ್ರಾಗ ಅವರು ನನ್ಗೇನೂ ತಂದ್ಕೊಡ್ಲಿಲ್ಲ. ಹೆಂಡತಿಗೆ 2 ಮೊಳ ಹೂ ತಂದ್ಕೊಟ್ರೆ ಎಷ್ಟು ಸಂತೋಷ ಪಡ್ತಾಳೆ, ಅದು ಯಾವತ್ತೂ ಅವ್ರ ಅರ್ಥನೇ ಮಾಡ್ಕೊಳ್ಲಿಲ್ಲ. ಕೂತ್ಕೊ. ಈಗ ಯಾರಿಗೆ ಗುಣಗಾನ ಮಾಡಕ್ಕೆ ಉಗಿಯಕ್ಕೆ ರೆಡಿ ಇದ್ದೀರಿ? ಮಾವ, ಈಗ ನನ್ ಸರ್ದಿ. ಬಾಮ. ನನ್ ಗಂಡನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರಂತೂ ನಾನು ಹಾಕಿದ ಗೆರೆನ್ ದಾಟೋದೇ ಇಲ್ಲ. ಒಂದು ದಿನ ಮನೆ ಮುಂದೆ ರಂಗೋಲಿ ಹಾಕಿಲ್ವಲ್ಲಮ್ಮ ನೀನು? ಗಂಡಂಗರ ಗೆರೆ ಹಾಕಿದ್ಯಾ? ಮುಂದುವರ್ಸು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವರು ಅಮ್ಮ ಅವ್ರ ಗಂಡ. ಅದೇಂದ್ರೆ ಅಮ್ಮ ಅವ್ರ ಗಂಡ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಹೆಂಡತಿ ಗುಲಾಮ ಅಂತ. ಅರ್ಥ ಆಯ್ತು, ಮುಂದುವರ್ಸಮ್ಮ. ಒಂಥರ ಅವರು ಟಿವಿ ಇದ್ದಾಗೆ, ನಾನು ರಿಮೋಟ್ ಇದ್ದಾಗೆ. ನಾನು ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗ್ತಾರೆ, ಅಷ್ಟೇ ಮಾವ. ಅದೇಂದ್ರೆ ಮುಂದಿನ ತಿಂಗಳಿನ ನಮ್ಮ ಮನೆ ಕೇಬಲ್ ಕಟ್ ಮಾಡಿಸ್ಬೇಕು. ಬಾಮ. ಮಗಳೇ, ಗಜ, ನನಗೆ ನಮ್ಮ ಮನೆಯವರಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ರು ಹಾಯೋದು ಇಲ್ಲ, ಈ ಕಡೆ ಒದಿಯೋದು ಇಲ್ಲ. ಅವ್ರಿಗೆ ಮೇವ್ ಹಾಕಿದ್ರೆ ಸಾಕು, ಒಂದ್ ಕಡೆ ಮೇಯ್ಕೊಂಡು ಬಿದ್ದಿರ್ತಾರೆ. ಅದೇನೋ ಹೇಳ್ತಾರಲ್ಲ, ಮುಂದೆ ಬಂದರೆ ಒದೆಯಬೇಡ, ಹಿಂದೆ ಬಂದರೆ ಹಾಯಬೇಡ, ಆ ಥರ. ಒಳ್ಳೆ ರುಕ್ಕು, ನೀನೇ ನನ್ನ ಹೊಗಳ್ತಾ ಇದೆಯೋ ಅಥವಾ ಚಾಕರಿಸಿ ಉಗಿತಾ ಇದೆಯೋ? ಏನ್ರಿ ಅಷ್ಟು ಅರ್ಥ ಆಗಲ್ವಾ? ಅಯ್ಯೋ, ನನ್ನ ಹೆಂಡತಿ ನಾಟಕ ಮಾಡ್ಲ. ಗೀತಾ, ಬಾಮ. ಸಂಜು ಅವ್ರ ಎಲ್ಲಾ ಗುಣಗಳು ನನ್ಗಿಷ್ಟ. ಅವ್ರು ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನನ್ಗೆ ಯಾವತ್ತೂ ಬೈದಿಲ್ಲ. ಬೇರೆಯವ್ರ ಮನ್ಸಿಗೆ ನೋವಾಗ್ಬೇಕು ಅಂತ ಅವ್ರು ಯಾವತ್ತೂ ಬಯಸೋದಿಲ್ಲ. ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತಾರೆ. ಸಂಜು ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು ಅನ್ನೋದೇನೂ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಬೆಳದಿಂಗಳ ಚಂದ್ರನಲ್ಲೂ ಆ ದೇವ್ರು ಒಂದ್ ಕಪ್ಪು ಚುಕ್ಕೆ ಅಂತ ಇಟ್ಟಿರ್ತಾನೆ. ಆದ್ರೆ ಸಂಜು ಅವ್ರ ಮನ್ಸಿನಲ್ಲಿ ಒಂದ್ ಕಪ್ಪು ಚುಕ್ಕೆನೂ ಇಲ್ಲ. ಸುಳ್ಳು ಮೋಸ ಅನ್ನೋದಂತೂ ಗೊತ್ತೇ ಇಲ್ಲ. ಸ್ವಾರ್ಥದ ಮನ್ಸಂತೂ ಅವ್ರಿಗಿಲ್ವೇ ಇಲ್ಲ. ಎಲ್ಲಾ ಹೆಣ್ಮಕ್ಳು ಬಯಸೋದು ಇಂಥ ಗಂಡನ್ನೇ.
ಸಂಜು ಅವ್ರದ್ದು ಒಂಥರ ಮಗುವಿನಂತ ಮನ್ಸು. ಈಗಿನ ಕಾಲದಲ್ಲೂ ಇಂಥ ಒಳ್ಳೆ ವ್ಯಕ್ತಿಗಳು ಇರೋದಕ್ಕೆ ಸಾಧ್ಯನಾ ಅನ್ನೋ ಅಷ್ಟು. ಮಾವ ಬೆಳಿಗ್ಗೆ ತಾನೇ ಹೇಳಿದ್ರು ನನಗ್ ನಿಮ್ ಕಡೆಯಿಂದ ಒಂದ್ ಮಗು ಬೇಕು ಅಂತ. ಆದ್ರೆ ನನಗ್ ಮಗು ಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಸಂಜೋರಿ ಮನೆಗೆ ಒಂಥರ ಮಗು ಇದ್ದಂಗೆ. ನನ್ನ ಜೊತೆ ಇದ್ದಾಗ್ಲೆಲ್ಲ ಒಂದ್ ಮಗು ಜೊತೆ ಇದೀನೇನೋ ಅಂತ ಫೀಲ್ ಆಗುತ್ತೆ. ಸೊ ಮತ್ತೆ ನಾನು ಆ ಮಗುನ ನಿಮ್ಮೆಲ್ರೂ ಮಡ್ಲಿಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾ ಮಾವಯ್ಯ, ಅಂತೂ ನಮ್ಮ ಮನೆಯ ಎಲ್ಲಾ ಗಂಡಸರು ಮರ್ಯಾದೆನೋ 24x7 ನ್ಯೂಸ್ ಚಾನಲ್ ತರ ಬಠಾ ಬಯಲಾಗೋಯ್ತು. ಈಗ ನೆಕ್ಸ್ಟ್ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ, ಹೇಗೆ? ಲೇ ರುಕೋ ಬಾರೆ. जोर से बोलो पार्टी नाइट फुल्लो इरली बॉम्बे नाचो पार्टी नाइट फुल्लो ಇದೆಲ್ಲ ಆಗೋಗ್ಲಿ ಟಾಪ್ ಬಾಟಮ್ ಎಗರೋಗ್ಲಿ ಮಸ್ತಿ ಮಾಡ ಜೋರ್ ಸೆ ಬೋಲೋ ಪಾರ್ಟಿ ನೈಟ್ ಫುಲ್ಲೋ ಇರಲಿ ಒಮ್ಮೆ ನಾಚೋ ಪಾರ್ಟಿ ನೈಟ್ ಫುಲ್ಲೋ ಗೀತಾ ಅವರೇ, ಹೇಳಿ. ನೀವು ಮಾತಾಡಿದ್ದು ಯಾರಿಗೆ ಅರ್ಥ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಯಿತು. ಏನು ಅರ್ಥ ಆಯ್ತು? ನನ್ನನ್ನು ನಮ್ಮ ಮನೆಯವ್ರಿಗೆ ಒಪ್ಸ್ಬಿಟ್ಟು ಹೋಗಬೇಕು ಅನ್ನೋ ಅರ್ಥದಲ್ಲಿ ತಾನೇ ನೀವು ಮಾತಾಡಿದ್ದು.